ನೀಲ ಏನಂದ್ರವ ಡಾಕ್ಟ್ರ? ಮೈ ಒಂದು ಈಟ್ ಬಿಸಿ ಇತ್ತಲ್ಲಕ್ಕನ ಹಂಗ ಜ್ವರ ಬಂದವನ ಅಂತ ಮಾಡಿದ್ರು. ಒಂದು ಇಟ್ಟು ಕಳ್ಳ ಜ್ವರ ಅದಾವ ಅಂತಕ, ಹಂಗಾಗಿ ಒಂದು ಇಂಜೆಕ್ಷನ್ ಮಾಡಿ ಗುಳಿಗೆ ಅದು ಕೊಟ್ಟರಕ್ಕ. ಅವನ್ನ 2 ಹೊತ್ತಿನ ಕೊಟ್ಟರಕ್ಕ, ಮುಂಜಾನೆ ರಾತ್ರಿ ತೊಗೊಳಕ. ಇದನ್ನ ಸಪ್ಪಂದು ಉಣ್ರಿ, ಭಾಳ ಖಾರ ತಿನ್ಬೇಡ ಅಂತ ಹೇಳ್ಯಾರಕ್ಕ. ಹೌದನ ಯವ ಎಂತ ಆರಾಮಿದ್ದಲ್ಲ. ಒಲಿದೊಳಗೆ ಕುಂದ್ರ ಬಿಡವ ಅತ್ತ ಸರಿ, ಮೊದ್ಲ ಕಳ್ಳ ಜ್ವರ ಅದಾವಂತಿ, ಮೈ ಅದು ಕಾಸ್ಕೋಬಾರ್ದತ್ತ ಸರಿ ಸರ್ ಕುಂದ್ರಿ. ಅದು ಚಾ ಹಾಕಿಟ್ಟೆ ಅಂತೇಳಿ ಒಟ ಎಲ್ಲ ಹಾಕಿ ಚಾ ಮಾಡಿದ್ದೆ. ನೀನ ಬರ್ತಿ ಅಂತೇಳಿ ಇಟ್ಟೆ ನಾನು, ಕುಡಿತಾ ಅಂತ ಗಂಟ್ಲು ಸರಳಾಕತಿ. ಕುಡಿ ಅಂತೇಳಿ ಚಾ ಸೋಸ್ಕೊಡ್ತೇನೆ. ಬಿಸ್ಕಿಟ್ ಕೊಡ್ಲೇನು? ಅದಾವ ತಂದಾರ ನಿಮ್ಮ ಮಾವರು. ಅಲ್ಲಿ ಬಿಡಕ್ಕ ಬಿಸ್ಕಿಟ್ ಏನೋ ಅಲ್ಲ, ಚಾ ಅಷ್ಟ ಕುಡಿತೀನಕ್ಕ. ಏನು ಅಷ್ಟನೇ ಹೋಗಲ್ ಬಿಡಕ್ಕ, ಒಟ್ಟೆ ಆರಾಮಿರ್ಲಿಕ್ಕ ಸೊಗಸಾಗೋದಿಲ್ವ ಯಾವ ಮನುಷ್ಯಾಗ. ನೋಡುವ ಯವ್ವ, ಒಟ್ಟು ಬಿಸಿನೀರು ಕುಡ್ದಿದ್ನವ, ಅಷ್ಟಕ್ಕೆ ನೋಡಿ ಎಷ್ಟು ತ್ರಾಸ ಆಗಕತ್ತತಿ. ತಂಪು ಒಂದು ಐತಲ್ವ ನೀಲ, ಈಗ ಹೊರಗೆ ಏಕನಿ ತಲೆ ಒಂದು ಕಟ್ಕೊಂಡು ಹೋಗೋದಿಲ್ವ ಹೊರಗೆ, ಮುಂಜಾನೆ ಹಸಿನಾಗ ಹೇಳ್ತಿ ಹಂಗೆ ಮರ್ತು ಬಿಡ್ತಿ. ತಲೆಗೆ ಕುಲಾಯಿ ಕಟ್ಕೋಬೇಕು, ಅದನ್ನು ಸ್ಕಾರ್ಪ್ ಕಟ್ಕೋಬೇಕು ತಲೆಗೆ, ಅಂದ್ರೆ ಕಿವಿ ಬಚ್ಚೆ ಹಾಕತಿ ಮನುಷ್ಯ ಆರಾಮಿರ್ತಾನೆ. ತಲೆ ಬಚ್ಚೆ ಮಾಡ್ಕೋಬೇಕು ತಂಪಿನ ದಿನದಾಗ, ಶೂಟರ್ ಹಾಕೋಬೇಕು. ಮತ್ತೆ ಹೇಳಕ್ಕ ಕಾನ್ವಲ್ರಿ, ಅಂಕಮ್ಮರ ಮನೆ ತನ ಹೋಗ್ಯಾರ ನೋಡು, ಹೋಗಿ ಬರ್ತೇನೆ ಅಂತಂದು ಹೋದ್ರೆ ತೋರಿ ಹೋಗಿ ಬರ್ರಿ ಅಂತಂದೆ ನಾನು. ಅದಕ್ಕೆ ಮತ್ತೆ ನಿನ್ನ ಬರೋ ಹೊತ್ತಾಗಿತ್ತಲ್ಲ, ಚಾ ಕಿಟ್ರತ್ತಂತೇಳಿ ಅನ್ನಾರು ಬಾಯ ಇಲ್ಲ ಕೈಲಿ ಹೋದ್ರೆ. ನಾನು ಇಳಿಸಿ ಒಳಗೆ ಸತಿ ಬರ್ಲಿಲ್ಲ ನೋಡಕ್ಕ, ಅವ್ರು ಹಂಗೆ ಹೊಲಕ್ಕೆ ಹೋಗೇ ಬಿಟ್ರೆ. ಬಂದವು ಹೊಲಕ್ಕೆ ಹೊಕ್ಕಿ ನಾನಂತೆ, ಬರ್ರಿ ಒಂದಿಟ್ಟು ನೀರು ಕುಡು ಚಾ ಕುಡ್ದು ಹೋಗಿರಿ ಅಂತ ಅನ್ನೆ. ಒಲ್ ಬಿಡು ಹೊತ್ತಕತಿ ಹೊಕ್ಕಿನಂತ ಹೋದ್ರೆ. ನನಗೂ ಒಳ ಬರ್ತಾರೆ ಬಿಡ ನಂಗೆ ಆತು ನನಗೆ. ಹಂಗಾರೆ ಚಾ ನೀ ಕುಡಿವ ಹಾಕಿ ಕೊಡ್ತೇನೆ, ಚಾ ಕುಡಿ, ಬಿಸಿ ಬಿಸಿ ಚಾ ಕುಡಿದು ಮಕ್ಕೋ ಒಂದಿಟ್ಟು. ನೀ ಏನು ಕೆಲಸ ಮಾಡ್ಬಿಡ, ನಾ ಎಲ್ಲ ಕೆಲಸ ಮುಗಿಸ್ಕೊತೀನಿ. ನಾನು ಹೊರಗಿನ ಬಾಂಡೆ ಅದು ಮಾಡ್ಕೊಂಡು ಉಷ್ಟು ಅರ್ಬಿ ಒಗದು ಹಾಕಿನ ಬರ್ತೇನೆ. ನೀ ಏನು ತಂಪಿದ ಕೆಲಸ ಮಾಡ್ಬಿಡವ, ಆರಾಮ್ ತಗೋ 2 ದಿನ ಏನು. ಹಂಗೆ ಇರೋದು ಬಿಡಾಕ ಇದೆ. ಹಂಗೆ ಜ್ವರ ಅದ ನೆಗಡಿ ಅದ ಅಂತ ಕೂತ್ರೆ ಕೆಲಸ ಆಗಂಗಿಲ್ಲ. ಇದನ್ನ ಬಾಂಡೆ ನತ್ತಿ ಕೊಡ್ತೇನೆ ಬಾಕ ನಿಮಗೆ. ನೀ ತೊಳಿ ಅಂತ ಬಾಕ. ಯವ್ವ ಇಷ್ಟು ಕೆಮ್ಮಕತ್ತಿ, ಇಷ್ಟು ತ್ರಾಸ ಐತ್ನಿಲ್ಲ ಮರೇ ಬೇಡವಾ. ನಾ ಎಲ್ಲ ಲೇಟ್ ಆಗೋಲ್ದಕ್ಕ, ನಾನು ನಿಂತು ಕುಂತು ಒಟ್ಟು ಸಾವಕಾಸ ಕೆಲಸ ಮಾಡ್ತೇನೆ. ಅಷ್ಟು ನೀ ಏನು ಮಾಡಕ್ಕೆ ಹೋಗ್ಬೇಡ. ಮಧ್ಯಾಹ್ನಕ್ಕೆ ಬಿಸಿದ ಮೆತ್ತಾಗ ಅನ್ನ ಮಾಡ್ಕೊಡ್ತೇನೆ. ಹಾಲು ಒಂಚೂರು ನಿಂಬೆಕಾಯಿ ಉಪ್ಪಿನಕಾಯಿ ತೊಗೊಳ್ತೀನಿ ಅಂತ, ಯಾಕಂದ್ರೆ ಬಾಯಿ ವಿಸಾದಂಗೆ ಆಗಿರ್ತೈತಲ್ಲ, ಅದು ಒಂಚೂರು ಲಿಂಬೆಕಾಯಿ ಉಪ್ಪಿನಕಾಯಿದ ರಸ ಹಾಕಿ ಕೊಡ್ತೀನಿ. ಅನ್ನ ಹಾಲು ಉಂಡು ಗಪ್ಪನಾಗ ಅವ್ರು ಏನು ಗುಳಿಗೆ ಹೇಳ್ಯಾರ ನೋಡಿ ತೊಗೊಂಡು ಮಕ್ಕವ್ರವ. ಒಂದು ಈಟ್ ಬೆವ್ರು ಬಂತಂದ್ರೆ ಅದು ಕಳ್ಳ ಜ್ವರ ಇದ್ದಾಗ ಆರಾಮ ಅನಿಸ್ಬಿಡ್ತೈತಿ. ಒಟ್ಟು ವಿಕ್ಸ್ ಹಚ್ಕೊಂಡು ಅಂಗಾಲಿಗೆ ಒಟ್ಟು ವಿಕ್ಸ್ ಎದಿಗೆ ಹನಿಗೆ ಒಟ್ಟು ಮುಗಿಗೆ ಒರೆಸ್ಕೊಂಡು ಮಕ್ಕೋ ಅಂದ್ರೆ ತೌಡ್ ಆರಾಮಕತಿ. ಇಲ್ಲ ತಗೋರ, ಬಿಸಿ ಬಿಸಿ ಚಾ ಕುಡಿ, 2 ಬಿಸ್ಕಿಟ್ ತಿನ್ನೆ. ಇಲ್ಲತ್ತಂದ್ರೆ ಇಡ್ಲಿ ತಂಬ ಅಂದೇನೆ, ಇಲ್ಲೇ ರೋಡ್ ಕಡೆ ಸಿಗ್ತಾವೆ, ಚಲೋ ಇರ್ತಾವೆ. ಮತ್ತೆ ಇಡ್ಲಿ ಮತ್ತು ನಾಷ್ಟನೂ ಚಂದ ಮಾಡಿಲ್ಲ ಏನಿಲ್ಲ. 2 ಇಡ್ಲಿ ತಂದು ಕೊಟ್ರೆ ತಿಂದಾರ ಮಕ್ಕೋರು. ಯಾವ ಸಮಾಧಾನ ಆಕತ್ತೆ ಅಂದ್ರೆ ನೀಲ. ಒಲ್ ಬಿಡುವಾಕ ಇವರು ಅಂದ್ರೆ ಇಲ್ಲೇ ಇಡ್ಲಿ ಕಟ್ಟಿಸ್ಲಿನ ಅಂತೇಳಿ ಒಲ್ರಿ. ನಾ ಏನು ಒಲ್ಲೆ, ನಂಗೆ ಸಮಾಧಾನ ಆಗೋಲ್ದು ಅಂತಂದೆ. ಚಾ ಕುಡಿತೀನಿ ತಡಿಯಾಕ, ಚಾ ಕುಡಿದು ಒಂದಿಟ್ಟು ಇದು ಉಪ್ಪಿಟ್ಟು ಮಾಡಿಕೊಡಾಕ. ಕೆಂಪು ಒಣ ಮೆಣ್ಸಿಕಾಯಿ ಮುರಿದು ಹಾಕಿ ನಿನ್ನ ಕೈ ರುಚಿ ಆಕತ್ತೆ ಬರ್ಸೋದು, ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಉಪ್ಪಿಟ್ಟ ಮಾಡ್ಕೊಡ್ತೇನೆ ಬಿಡವ. ನೀ ತಿನ್ನೋದಕ್ಕಿಂತ ಹೆಚ್ಚಿಂದ ಏನೈತಿ. ಒಣ ಮೆಣ್ಸಿಕಾಯಿ ಮುರಿದು ಹಾಕಿ ಬೆಳ್ಳುಳ್ಳಿ ಜಜ್ಜೋಕಿನ ಹೆಚ್ಚು ಹಾಕ್ಬೇಕಿಲ್ಲ, ಸಣ್ಣಗೆ ಒಳ್ಳೆ ರುಚಿ ಆಕತಿ. ಒಂದಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಹೆಚ್ಚಿದ ಇವು ಇವು ಏನೇವ ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಒಣ ಮೆಣ್ಸಿಕಾಯಿ ಮುರಿದು ಹಾಕಿ ಮಾಡ್ಬೇಕು. ಉಳ್ಳಾಗಡ್ಡಿ ಹಾಕ್ಲಿಕ್ಕಂತ ನಡೀತೈತೆ. ಆರಾಮಿಲ್ದಾಗ ಭಾಳ ಚಲೋ ಆಕತ್ತೆ. ಒಂದು ಈಟು ಲಿಂಬೆ ರಸ ಹಿಂಡಿ ಒಟ್ಟು ಉಪ್ಪು ಅದನ್ನು ಹಾಕಿ ಮಾಡ್ಬೇಕು, ರುಚಿ ಆಕತಿ. ಹಾಕುವರು ಉಳ್ಳಾಗಡ್ಡಿ ಹಾಕ್ತಾರೆ, ಒಬ್ಬೊಬ್ರು ಹಾಕೋದಿಲ್ಲ. ಅಂದರೆ ಆರಾಮಿಲ್ದಾಗ ಹೆಚ್ಚು ಹಸೆ ಖಾರ ತಿಂತೇವಲ್ಲ, ಒಂಥರ ಹೊಟ್ಟೆ ಎದೆ ಹುರಿದಂಗೆ ಆಕತ್ತೆ. ಅದು ಒಣ ಮೆಣ್ಸಿಕಾಯಿ ಹಾಕಿ ಮಾಡಿದ್ರೆ ಇದು, ಮತ್ತು ಬೆಳ್ಳುಳ್ಳಿ ಹಾಕ್ತೇವಲ್ಲ ಕಂಪಕತ್ತಿದ್ದು ಭಾರಿ ರುಚಿ ಆಕತಿ. ಉಪ್ಪಿಟ್ಟು ಮಾಡಿಕೊಡ್ತೇನೆ. ನೀನು ಚಾ ಕುಡಿದು ಒಟ್ಟು ಮಕ್ಕೋ ಹೋಗ್ಯಾವ. ನಮ್ಮ ಶಾನಕ್ಕಿ ಮಕ್ಕೋ, ನಾನು ಒಂದು ನಿಂಗೆ ಉಪ್ಪಿಟ್ಟು ಮಾಡಿ ಕೊಟ್ಟೆ. ನಾನು ಹಿಂದಾಗಡ್ಸೆ ಇದನ್ನು ಮಾಡ್ತೇನೆ, ಏನೇ ಹೊರಗಿನ ಕೆಲಸ ಮಾಡ್ತೀನಿ. ನೀವು ಒಂದಿಟ್ಟು ಆರಾಮ್ ತಗೋ ಅಂದ್ರೆ ದೌಡ್ ಆರಾಮಕತಿ. ಸುಡ್ದ ಕುಡಿ, ಒಟ್ಟು ಗಂಟ್ಲಕ್ಕೆ ಆರಾಮ ಸರಳ ಅನಿಸ್ತದೆ. ತೀರ ಆರಿದ ಕುಡಿಬೇಡ, ಸುಡುವುದ ಕುಡಿ, ಗಂಟ್ಲಕ್ಕೆ ಆರಾಮ ಅನಿಸ್ತತ್ನಿಲ್ಲ. ಚಾ ಕುಡಿದೊಟ್ಟು ಮಕ್ಕೋ ಹೋಗ್ಯಾವ. ನಾನು ಉಪ್ಪಿಟ್ಟು ಮಾಡಿಕೊಟ್ಟು ನಾ ಹೊರಗೆ ಹೋಗ್ತೇನೆ. ಗಿರ್ಜಾಕೇನು ಊರಿಗೆ ಹೋದ್ಲನಕ್ಕ, ಮನೆ ಕದ ಹಾಕಿತ್ತು. ಅಯ್ಯವ ನೀನು ಹಿಂಗೆ ದವಾಖಾನಿಗೆ ಹೋದೆ, ಆರಾಮಿಲ್ಲ ತೋರಿಸ್ಕೊಂಬರಕಂತಂದು ಅಕ್ಕಿತ್ತ ಬಂದ್ಲು. ಊರಿಗೆ ಹೋದ್ಲು. ಅವ್ರ ನಾದ್ನಿ ಊರಿಗೆ ಮನೆ ಬಂಗಾರ ಸಂಬಂಧ ಜಗಳ ಆಗಿತ್ತಲ್ಲ, ಅದೇ ಏನು ಆಕಿನ ಗಂಡ ಏನಂದಂತ, ಗಿರ್ಜಾಕನ ಗಂಡ ಮತ್ತೇನು ಇವ್ರು ಹಾಕಿಕತ್ತು ತಗಲದಾರ ನೋಡಿರು ಒಟ್ಟು. ಹಾಗಾಗಿ ಏನು ಇವ್ರು ತಗಲೈತೆ ತಡಿ, ಮತ್ತು ಅವ್ರು ಕೇಳ್ಯಾರ ಏನು ಹಾದ ವರ್ಷನ ಮಾಡಿಸ್ಕೊಟ್ಟೆ ಕಮ್ಲಕ್ಕ, ಇನ್ನೂ 2 ವರ್ಷ ಸತಿ ಆಗಿಲ್ಲ. ಸಣ್ಣದೊಂದು ನೆಕ್ಲೆಸ್ ನಮ್ಮ ಈಗ ನಾವು ಮಾಡಿಕೊಟ್ಟಿದ್ದೀವ, ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ವಿ. ಹೊಳಮಳ ಅವ್ರು ಯಾಕೆ ಕೇಳಕ್ಕೆ ಹೋಗಾರ ಅಂತಂದಂತ ಅವ್ರ ಗಂಡ. ಹಂಗಾಗಿ ಏನು ಇವ್ರು ಹಾಕಿಕೈತೈತಿ, ನಂಬರ್ ಕೊಡಂದ್ರೆ ನಾ ಯಾಕೆ ಕೊಟ್ಟೆ ನಾನು ಗಿರ್ಜಾ ಅವ್ರ ನಾದ್ನಿ. ಅದಕ್ಕೆ ಬೇಡ ಬಿಡ್ತಡಿ, ಹಂಗೆ ತಪ್ಪಿರ್ಲಿಕ್ಕಂದ್ರೆ ಕೊಡ್ತಿದ್ರಿ ಇವ್ರ ನಂಬರ್. ಹಾಗಾಗಿ ಹೋಗಿ ಭೇಟಿಯಾಗಿ ಏನೇನೈತೆ ಹಂಗೆ ಸುಮ್ ಕೈಲೇ ಪ್ಯಾಟಿಗೆ ಬಂದಿದ್ವಿ, ಹಂಗೆ ನೋಡ್ಕೊಂಡು ಹೋದ್ರೆ ಅದು ಬಂದ್ವಿ ಅಂತ ಹೇಳಿ ಭೇಟಿಯಾಗಿ ಬಂದು ಏನೇನು ಮಾತುಕತೆ ಆ ಕತೆ ಏನು ಗೊತ್ತಿಲ್ಲ. ಮತ್ತು ಅಲ್ಲಿ ಹೋಗಿ ಬಂದ ಮ್ಯಾಗ ಗೊತ್ತು ನೋಡೋ ಇರೋದು. ಅದಕ್ಕೆ ಹುಡುಗನ ಇಲ್ಲೇ ಬಿಟ್ಟು ಹೋಗಿನ ಕಂಬ್ಲಕ್ಕ, ಕಿಲಿ ಅದು ಕೊಡಕ್ಕೆ ಹೋಗ್ಬಿಡ್ರವ ನೀವು, ಒಂದಿಟ್ಟು ಇಲ್ಲೇ ನಿಮ್ಮ ಮನ್ಯಾಗ ಕರ್ಕೊಂಡು ಕುಂದ್ರವ. ಮತ್ತು ಬರ್ತೇನೆ ನಾ ಸಂಜೆಗೆ ಬರೋರಾಗ ಬರ್ತೇನೆ. ಒಂದು ಈಟು ಹೆಚ್ಚು ಕಮ್ಮಿ ಲೇಟ್ ಆದರೆ ಇಲ್ಲೇ ಇದನ್ನು ಕುಂದ್ರಸ್ಕೊಂಡು ಕುಂದ್ರಿ ಮನ್ಯಾಗ, ಮತ್ತು ಮನೆಗೆ ಅದು ಚಾವಿ ಕೊಡ್ಬೇಡ್ರಿ ಅಂತ ಹೇಳೋದ್ಲು ಪಾಪ. ಹೆಚ್ಚಿನ ಬಿಡುವ ಇವ ಎಲ್ಲರೂ ತನ್ನಗ ಪಾಪ ಆರಾಮಿದ್ದೇನೆ ನಂಗಿಲ್ಲಿ ಬಿಡಾಕಿದ್ದು ಏನು ಜನ್ಮ ತನ್ನಗಿರೋದಲ್ಲ. ಕೇಳ್ತೇನೆ ಪಾಪ ಏನು ಹಂಗೆ ನೋಡಿ ಹೋಗೋದು ಹಂಗೆ.
ಅದಕ್ಕೆ ಏನೋ ಮಗನ ಕಡೆ ಚಿಂತೆ ಬಿಡು, ಮೊದ್ಲು ಓದ್ ಕೆಲಸ ಚಂದ ಮುಗಿಸ್ಕೊಂಬರ್ರಿ, ಇಲ್ಲೇ ಇರ್ತಾನಾಳವ ಅಂತಂದೆ. ಏನಾರು ಹಾಕಿ ಕೊಟ್ಟು ಅಲ್ಲಿನ ಕಂಬ್ಲಕ್ಕ ಮಾಡಿಟ್ಟಂದೆ. ಅವಾಗ ಯಾವ ಹೋಗು ನಮ್ಮ ಮನ್ಯಾಗ ಮಾಡಿ ಬಿಸಿದು ಮಾಡಿಕೊಡ್ತೇನೆ, ಅವ್ನಿಗೆ ಏನಾರ ಬೇಕಂತಿದ್ದು. ನೀ ಮೊದ್ಲು ಊರಿಗೆ ಹೋಗ್ಬಾ ಅಂತಂದೆ. ಮತ್ತು ಹೋಗ ಪಾಪ ಅತ್ಲಾಗ ಒಂದು ಜೀವ ಇತ್ಲಾಗ ಒಂದು ಜೀವ ಪಾಪ ಅವಕ್ಕೂ ಏನು ಬಿಡಾಕ, ಇವ್ರು ಇಷ್ಟು ದೊಡ್ಡರಾಗಿ ತಿಳಿದಾರಾಗಿ ಮಾಡೋದ ಇವೆಲ್ಲ ಕೆಲಸ ಪಾಪ. ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡ್ಲಕ್ಕಿ ಮೊನ್ನೆ ಗಿರ್ಜಾಗ ಪಾಪ. ಅಯ್ಯವ ನಡು ನೀ ಹಿಂಗೆ ಒಮ್ಮೆ ಆಕಿನ ಗಂಡಂದಾಗ ರೊಕ್ಕಕ್ಕೆ ಅವ್ನ ಮ್ಯಾಗ ಹಾಕಿದ್ರಲ್ಲ 50,000 ತೊಗೊಂಡು ತುಸ ಆತ್ಲನಾಕಿ ನಮ್ಮ ಮನ್ಯಾಗ ಪಾಪ ಒಳ ಅಂತಂದು ನೋಡಿದಿಲ್ಲ ಕಮಲಕ್ಕ. ಇಷ್ಟು ನಮ್ಗೆ ಎಷ್ಟು ತಲೆ ಕೆಡಿಸ್ತಾರೆ ನೋಡಿ ಇವರು. ನಾವು ದುಡ್ಕೊಂಡು ತಿಂತೇವೆ ಅಂದ್ರೆ ನಮಗೆ ಸಮಾಧಾನ ಮಾಡಂಗಿಲ್ಲ ಇವರು, ಇಷ್ಟು ಕಾಡ್ತಾರೆ ಇವ್ರು ಅಂತ ತುಸ ಆತ್ಲ ಆಕಿ ಪಾಪ ನಮ್ಮ ಮನ್ಯಾಗ. ಆಕಿ ಸುಮ್ಮನೆ ಗಿರ್ಜಾಕ ಸಿಟ್ಟು ಅಷ್ಟು ಐತಂದ್ರೂ ಆಕಿ ತಡ್ಕೊಂಡು ಹೋಗ್ಕಳ. ಹಂಗೆ ಅವ್ರ ನೆಗನಿಗತ್ತೆ ತಡ ಏನು ಬಂದಿದ್ದ ಮಾತಾಡೋದಿಲ್ಲ ಆಕಿ, ಅಷ್ಟು ತಡ್ಕೊಂಡು ಹೋಗ್ಕಳ. ಅಂತಕಿ ಜೊತೆ ಒಂದು ಲೋಡ್ ಅವ್ರ ಅತ್ತಿ ಇಷ್ಟು ಗಿರ್ಜಾಕ ಮನ್ಯಾಗಿದ್ಲ ಅಂದ್ರೆ ಅವ್ರ ಅತ್ತಿ ಬಿಸಿದ ಹಂಚಿನಾಗಿನ ರೊಟ್ಟಿ ಊಟಕ್ಕೆ ಹಚ್ಕೊಡ್ತಾಳ. ಆಕಿ ಒಟ್ಟು ಏನು ಮಾಡಾಕವಲ್ಲ ಅಂತಕ್ಕೆ ಬೇಕು ನೋಡು ಅವ್ರಿಗೆ. ಏನು ಬಿಡವ ಅವರು ಬುದ್ಧಿ ಕಲಿಯೋದಿಲ್ಲ ಬಿಡ ಅವ್ರು. ಹಿಂಗೆ ಅವ್ರ ಮನಸ್ಸಿನಾಗ ಏನಿರ್ತದಂತ ದೇವ್ರ ವಾಕ್ ಹೇಳ್ಬೇಕು ನೋಡ್ವಾ. ನಮಗರ ಏನು ಮನುಷ್ಯರಿಗೆ ಗೊತ್ತಾಕತ್ತೆ ಹೇಳಿ, ಮನಸ್ಸಿನಾಗ ಒಂದಿಟ್ಟು ಹೊರಗೆ ಮಾತಾಡೋರ್ದು ಏನು ಗೊತ್ತಾಕತ್ತೆ ಏನಿಲ್ಲ. ಕರೆನ ಬಿಡುವ ಅಕ್ಕ. ಹೋಗಿ ಒಂಚೂರು ಆರಾಮ್ ತಗೋ ಹೋಗಿ ಮಕ್ಕೋ ಹೋಗು, ಚದಾರ ತೊಗೊಂಬಕ್ಕೋ ಒಂಚೂರು. ಬೆವ್ರು ಬಂತಂದ್ರೆ ಜ್ವರ ಕಮ್ಮಿ ಆಕವು. ನಾವು ಉಪ್ಪಿಟ್ಟು ಮಾಡಿಕೊಟ್ಟು ನನ್ನ ಕೆಲಸ ನಾ ಮಾಡ್ತೀನಿ, ನೀವು ಹೋಗಿ ಒಂಚೂರು ಅಡ್ಡಾಗ ಹೋಗಿ ನಾ ಎಬ್ಬಿಸ್ತೀನಿ ನಾಷ್ಟ ಆತಂದ್ರೆ. ಅಕ್ಕ ಒಂದು ಜಾಕ ಸಮಾಧಾನ ಆಗೋಲ್ದಾಕ ಒಟ್ಟು ಮಕ್ಕೊಂಡೆದ್ದು ಬರಲೇ ನಾನು. ಹೋಗ್ಬಾ ಆಗಲ್ಲಿಂದ ಹೇಳತ್ತೀನಿ, ಹೋಗಿ ಕುಂದ್ರು ಬೇಡ ಒಲಿ ಜಳಕ್ಕೆ ಹೋಗು. ಅದೇ ದೊನ್ನುಚ್ಚಿದ್ದು ಎಟಾತು ಉಪ್ಪಿಟ್ಟು ಮಾಡೋದು ಏನು, ಒಂದು 2 ಮೆಣ್ಸಿಗೆ ಮುರಿದು ಬೆಳ್ಳುಳ್ಳಿ ಒಂದು ಈಟು ಸಣ್ಣಗೆ ಹೆಚ್ಚಿ ಎಲ್ಲ ಹಾಕೇನಿ. ಮಸ್ತ್ ಆಕತ್ತು ಉಪ್ಪಿಟ್ಟು. ಆತೈಕೆ ಒಟ್ಟು ಬಿಸಿದು ಉಪ್ಪಿಟ್ಟು ಹಾಕಿಕೊಟ್ಟು ಓಕೆ ಪಾಪ ಮುಂಜಾಲಿದ್ದ ಏನು ತಿಂದಿಲ್ಲ ಏನಿಲ್ಲ. ಇಂಜೆಕ್ಷನ್ ಒಂದು ಮಾಡಿರ್ತಾರೆ, ಗುಳ್ಗಿ ಅದು ತೊಗೊಳೋದಿರ್ತಾವೆ ಸಂಗಟಕತಿ. ಬಿಸಿದ ಮೊದ್ಲು ಉಪ್ಪಿಟ್ಟು ಕೊಟ್ಟು ಬರ್ತಂದ್ರೆ ಆರಿದ್ರೆ ಮತ್ತು ಮೊದ್ಲು ಆರಾಮಿಲ್ದಾಗ ಹೋಗೋದಲ್ಲ ಉಪ್ಪಿಟ್ಟು. ಮತ್ತು ಬಿಸಿ ತಿನ್ಲ ಅಂದ್ರೆ ಆರಾಮ ಅನಿಸ್ತತಿ. ಕೆಮ್ಮಾಕತ್ತಳ, ತುಪ್ಪ ಹಾಕ್ಲೇ ಬೇಡ ಅಲ್ಲೇ ಒಯ್ತಂತೇಳಿ ತುಪ್ಪದ ಗಿಂಡಿ. ಬೇಕಂದ್ರೆ ಒಂದಿಟಕ್ಕೆ ತುಪ್ಪ ಎಷ್ಟು ಬೇಕಂತ ಅಷ್ಟ ಹಾಕಿ ಬರ್ತೇನೆ. ಕಮಲವ ಊರೈತೀರ ಇಲ್ಲಿ ಒಳಗದೇನ್ರಿ? ನೀಲಾಗ ಉಪ್ಪಿಟ್ಟು ಹಾಕಕತ್ತಿದ್ದೆ. ಹೌದನವ ಬಂದ್ಲ ದವಾಖಾನಾಗಿಂದ? ಹ್ಞೂ ರೀ ಅತ್ಯಾರ ಬಂದ್ಲ ರೀ. ಒಂದಿಟ್ಟು ಉಪ್ಪಿಟ್ಟು ಅಂದ್ಲ, ಅದಕ್ಕೆ ಒಣ ಮೆಣ್ಸಿಕಾಯ್ದು ಉಪ್ಪಿಟ್ಟು ಮಾಡಕ್ಕೆ ಮಾಡಿಟ್ಟಿದ್ದೆ. ಆಕೆಗೆ ಹಾಕಕತ್ತಿದ್ದೆ ರೀ ತಾಟಿಗೆ. ಅದಾವ ಕೊನೆ ಮಕ್ಕೊಂಡ ನೋಡ್ರಿ. ಹುಡುಗಿ ಮಕ್ಕೊಂಡ ಬಿಟ್ಟೈತಲ್ಲ, ಜ್ವರ ಜೋರು ಅದಾವೆ. ನಾನು ನೋಡ್ತೀನಿ ತಡಿ. ಅಯ್ಯೋ ಹನಿ ಸುಡಾಕತ್ತತಿ, ಜ್ವರ ಜೋರು ಬಂದವು. ಅದಕ್ಕೆ ಸುಂದಾಗ ಹಾಕಿ ಅದಕ್ಕೆ ನಿನ್ನೆ ಹೋಗಿ ಒಟ್ಟು ತೋರಿಸ್ಕೊಂಬರ್ಬಾ ಅಂತಂದೆ. ಕಡಿಮೆ ಕತ್ಬಿಡ್ರಿ ಅಂತಂದ್ಲು. ತಂಪು ಒಂದೈತಿ ನೋಡಿ, ಇಷ್ಟು ತಂಪನ್ಯಾಗ ಮೈ ಇಷ್ಟು ಸುಡಾತತ್ ನೋಡು. ಇಲ್ಲ ಬೇನಿಲ್ಲ ಜೋರು ನಿತ್ಯ ಹತ್ತೈತಕ್ಕೆ ಇವು ಪಾಪ. ಜಡ್ ಮನುಷ್ಯ ಇವು ಸುಗ್ಗಿ ಹೊತ್ನ್ಯಾಗ ಹೊಲಕ್ಕೆ ದೌಡ್ ಎದ್ದೆದ್ದು ಹೊಕ್ಕಾರಲ್ಲ ಅವ ಇವುದು. ಕಮ್ಲ ಒಟ್ಟು ಹಾಕೊಂಬರ್ರಿ ಅವನ ಅಷ್ಟ ಆಕಿಗೆ. ರೀತಿಯರ ತಂದಿರಿ ರೀತಿಯರ ನೀಲಾನ ಹಾಕೊಂಬರ್ತೇನೆ ರೀ ಉಪ್ಪಿಟ್ಟು. ಇಲ್ಲ ಯಾವ ನೀಲ ಹೇಳ್ಬೇ ಒಟ್ಟು ನಾಷ್ಟ ತಿಂದು ಹೊಳೆ ಮಕ್ಕಳು ಅಂತ ಹೇಳುವ ಆಮೇಲೆ. ಹ್ಞೂ ರೀತಿಯರ ಹೇಳ್ತೇನೆ ರೀ. ಒಟ್ಟು ನಿಮ್ಮ ಅಕ್ಕ ಉಪ್ಪಿಟ್ಟು ಮಾಡ್ಯ ಅಂತ ಒಟ್ಟು ಉಪ್ಪಿಟ್ಟು ತಿಂದು ಏನು ಗುಳಿಗೆ ಅದಾವ ಅಂತ ತೊಗೊಳಿದ್ರೆ ತೊಗೊಂಡು ಮಕ್ಕಳು ಬಿಸಿ ನೀರ ಕುಡಿವ. ನೀನು ತಣ್ಣೀರು ಕುಡಿಬೇಡ ಆದಷ್ಟೇನು. ಹೇಳ ಒಂದು ಈಟ್ ಮಕ್ಕಕ್ಕೆ ನೀರು ತೊಗೊಂಬರ್ಬಾ. ಹಂಗೆ ತಿನ್ಬೇಡ, ಅಲ್ಲಿ ಹಾಸಿ ಮೇಲೆ ಕುಂತು ತಿನ್ಬೇಡ. ಅಲ್ಲಿ ಟೇಬಲ್ ಮೇಲೆ ಕುಂದ್ರೆ ನಡಿ, ಅಲ್ಲಿ ಐತಲ್ಲ ಇದ್ರದ್ದು ಕಟ್ಟಿಗೆ ಇದ್ರ ಟೇಬಲ್ ಐತಲ್ಲ ಕುಂದ್ರೆ ನಡಿವ. ಹ್ಞೂ ರೀ ಅತ್ಯಾರ. ಇಲ್ಲ ಅದನ್ನೇ ಚದಾರ ಮಾಡಿಸ್ಕೊ ತಗೊಂಡಿರ್ತೀವ, ಹೊಳೆ ಬಂದು ಮಲ್ಕೊಳ್ಳಿ ಅಂತ. ಹಂಗೆ ಇರೋಲ್ದಕ್ಕೆ ಹೋಗು ಮಕ್ಕ ತಕ್ಕೊಂಡು ಒಟ್ಟು ಬಿಸಿ ಉಪ್ಪಿಟ್ಟು ಮಾಡಿ ಅಂತ ನೋಡಿ ಮಕ್ಕ. ಅದೇ ಕೆಮ್ಮು ಐತೆ ನೋಡಿ, ಮತ್ತು ತುಪ್ಪ ಹಾಕೋತಿ ಬಿಡ್ತೇವೆ ನೋಡುವ. ಆರಾಮಿಲ್ಲ, ತುಪ್ಪ ಬೇಡ ಅಂತ ಹೇಳ್ತೀನಿ ತಡ್ರಿ. ಅಕ್ಕಗೆ ಒಣ ಕೆಮ್ಮು ಈಗ ಕೆಮ್ಸಾಕದ್ಬಿಟ್ಟೈತಿ. ನೀಲ ಇಲ್ಲ ಕೊನೆ ಹಾಕೊಂಬರ್ತೇನೆ ಬರುವ ನಾಷ್ಟ. ಮಕ್ಕ ತಕೊಂಬ ನೀನು. ಹಾಕ್ಲೆ ನೀಲ ಒಂದಿಟ್ಟು ಬಿಸಿದೈತಿ ಉಪ್ಪಿಟ್ಟು. ಬ್ಯಾ ಬಿಡು ಭಾಳ ಕೆಮ್ಸಾಕತ್ತದಕ್ಕ. ತುಪ್ಪ ಏನು ಅಲ್ಲೆಕ್ಕ ಹಂಗೆ ಉಪ್ಪಿಟ್ಟು ಹಾಕ್ಕೊಡು. ಬಾ ಹಂಗಾರ ಸೇರಿ ಇಲ್ಲಿ ಉಪ್ಪಿಟ್ಟು ಇಡ್ತೇನೆ ರೀ ಟೇಬಲ್ ಮ್ಯಾಗ. ನೀಲಾಗ ತಿನ್ನನ್ರಿ. ಒಟ್ಟು ಬಿಸಿನೀರು ಬಿಸಿ ಮಾಡ್ಕೊಂಬರ್ತೇನೆ ಆಕೆಗೆ. ಅಂದ್ರೆ ತಂಪು ಐತಲ್ಲ, ಕಾಶಿದ್ದು ನಿಮ್ಮ ಅದಾವಲ್ರಿ ಅವನ ಸ್ವಲ್ಪ ಉಗುರು ಬಿಸಿ ಮಾಡ್ಕೊಂಬರ್ತೇನೆ. ಗಂಟ್ಲ ಹಳವಾರಕತ್ರಿ. ಕಾದಾರಿದ ನೀರ ಕುಡಿಯೋನಕ್ಕಿಗೆ ಹೇಳೇನಿ, ಅಲ್ಲಿ ಇಡುವ ತೊಗೊಂತಾಕಿ. ಅದನ್ನ ಉಪ್ಪಿಟ್ಟು ಹಾಕಿಟ್ಟಾವ ನಿಮ್ಮ ಅಕ್ಕ. ಅವ್ರು ತಿನ್ಬೇಕಿಲ್ರಿ ಅತ್ಯಾರ. ಒಲ್ಲಿ ಬಿಡುವ ನಾನು. ಆಕಿ ಬಿಡ್ಲಿಲ್ಲ, ಅವಲಕ್ಕಿ ಮಾಡಿದ್ಲಂತ. ಹೆಂಕವ ಅವರು ಸ್ವಸ್ತ್ಯಾರ ಊರಿಗೆ ಹೋಗ್ಯಾರಂತ ಬಿಡ್ಲೇ ಇಲ್ಲ. ಮತ್ತು ಹಾಕಿ ಕೊಟ್ಟಿದ್ಲು ತಿನ್ನಿ ಹೊಟ್ಟೆ ನಿಬ್ರದಂಗೆ ಆತು ನೋಡು. ಬೇಡ ನೀವು ತಿನ್ರಿ. ಆಮೇಲೆ ಅಲ್ರಿ ಅತ್ಯಾರ ಹೋಗವಲ್ರಿ ಒಟ್ಟ ಏನು ನನಗೆ ಊಟ. ಕಳ್ಳಾಗ ಜ್ವರ ಇದ್ರೆ ಹಂಗೆ ಆಕತ್ತದ. ಒಟ್ಗಟ್ಟು ಜೀವ ಮಾಡಿ ಉಪ್ಪಿಟ್ಟು ತಿನ್ನೋದನ್ನ ಗುಳಿಗೆ ಅದಾವನ್ನ ಕೊಟ್ಟಾರ. ಇಂಜೆಕ್ಷನ್ ಮಾಡ್ಯಾರನೇ. ಹ್ಞೂ ರೀ ಅತ್ಯಾರ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡೇ ರೀ ಕಡಿಮೆ ಆಕತ್ ದೌಡ್ ಅಂತೇಳಿ. ಅದ್ರ ಸಂಬಂಧ ಗುಳಿಗೆ ಕೊಟ್ಟಾರ್ರಿ 2 ದಿನದ್ದು. ಕಡಿಮೆ ಆದ್ರೆ ಹಂಗಾತ್ರಿ, ಕಡಿಮೆ ಆಲಿಕಂದ್ರೆ ಹೊಳೆ ಬರ್ರಿ ಅಂತ ಯಾರು ಇಲ್ಲ. ಇದ್ರ ನೀರು ಬಿಸಿ ಉಗುರು ಬೆಚ್ಚ ಮಾಡೇನ್ವ. ಅದನ್ನ ಉಪ್ಪಿಟ್ಟು ತಿಂದು ಬಿಸಿನೀರು ಕುಡಿನಿಲ್ಲ. ಬರ್ತಿದ್ನಲ್ಲ ಕೇರ್ಸಾರ ಇಡ್ತಿ. ಇಲ್ಲ ಹಳೆವ ಆರಾಮಿಲ್ಲ, ನೀವು ಹೊಳ ಮಾಡಿ ಬಿಡ. ಅವನ್ನೆಲ್ಲ ಒಂದು ತಂಪಾಗ್ಬಿಟ್ಟವು. ತಿಂದು ತಾಯಿಲ್ಲ ಒಂದು ತಾಟು ಒಯ್ತೀನಿ ನಾ ಒಳಗೆ. ಇದ್ರನ್ರಿ ಹೆಂಕವ್ ಸಿಗೋವಾರ. ಇದ್ಲು ಅವರು ಸ್ವಸ್ತ್ಯಾರ ಊರಿಗೆ ಹೋಗ್ಯಾರಂತ. ಅದು ಏನು ಪಾಪ ಅದ್ರದ್ದು ಹಂಗೆ ಕೆಲಸ ಅದು ಮಾಡಕತ್ತಿಲ್ಲ. ನೀವು ನಾಷ್ಟ ಇದ್ದಿದ್ದು ನೋಡಕಿದ್ ನಾವು ಹೋದಾಗ
ಉಳ್ಳಾಗಡ್ಡಿ ಹೆಚ್ಚಿಟ್ಟಿಲ್ಲ ಅಂತ ಮತ್ತು ಅವಲಕ್ಕಿ ಒಲ್ಲೆಂದ್ರು ಹಾಕಿ ಕೊಟ್ಲವ ಹೊಟ್ಟೆ ನಿಬ್ರದಂಗೆ ಆತು ನೋಡು. ಇಲ್ಲಿ ನಾಷ್ಟ ಮಾಡೋಗಿದ್ದ ಮುಂಜಾನೆ. ಊರಿಗೆ ಹೋಗ್ಯಾರನ್ರಿ ಇಬ್ರು? ಒಬ್ಬೇಕೆ ಆಗ್ಯಾಳ ಹಂಗಾರೆ ಚಿಕ್ಕವ ಪಾಪ. ಒಬ್ಬೇಕೆ ಆಗ್ಯಾಳ ಹೊಲಕ್ಕೆ ಬುತ್ತಿ ಕಟ್ಟೋದು. ಇಬ್ಬರು ಮನ್ಯಾಗ ಗಂಡು ಮಕ್ಕಳು ಮತ್ತು ಹಂಗೆ ಏನು ಬರೀ ಅನ್ನ ಸರ್ನ್ಯಾಗ ಇದನ್ನು ಊಟಕ್ಕದು ಹಾಕಿ ಕೊಡ್ತಾವ. ಮತ್ತು ಏಟ್ರ ಒಟ್ಟು ನಿಗಿದು ರೊಟ್ಟಾರ ಚಪಾತಿಯಾರ ಮಾಡಬೇಕದಿಲ್ಲ ಬಿಡ್ರಿ ಅತ್ಯಾರ. ಮತ್ತೆ ಎಲ್ಲೇ 15 ದಿನದ ಗಟ್ಲೆ ಎಲ್ಲೇ ಬರೀ ಅನ್ನ ಸಾರು ಉಂತಾರ್ರಿ ಗಂಡು ಮಕ್ಕಳು. ಇಲ್ಲೇ ಗುಳುಗಿದ್ರೆ ತೊಗೋಬೇಕಿಲ್ವಾ? ಮಧ್ಯಾಹ್ನ ಮ್ಯಾಗ ಐತೆ ಅಡಿಯಕ್ಕೆ ಊಟ ಅದೇನು ಅನ್ನ ಉಂಡು ಇಂಜೆಕ್ಷನ್ ಮಾಡ್ಕೊಂಬಂದೇನಲ್ಲ ಅಕ್ಕ. ಇದನ್ನು ಮಧ್ಯಾಹ್ನ ಕೊಟ್ಟ ಪಿಶ ಅನ್ನ ಉಂಡು ಗುಳಿಗೆ ತೊಗೋತೇನೆ ಹೇಳಕ್ಕೆ. ಗಿರ್ಜಾವ ಊರಿಗೆ ಹೋದ್ಲ ರೀ. ಅವರು ಮೊನ್ನೆ ಬಂಗಾರ ಸಂಬಂಧ ಜಗಳ ಮಾಡಿದ್ರಲ್ಲ, ಅವ್ರು ಬೆಟ್ಟೆ ಬರ್ತೇನೆ ಅಂತಂದು ಅವ್ರ ನಾದ್ನಿ ಗಂಡ ಮನೆಗೆ ಹೋಗ್ಯಾಳ. ಹುಡುಗನ್ನ ಇಲ್ಲೇ ಕರ್ಕೋರಿ ಅಂತ ಹೇಳಿ ಹೋಗ್ಯಾಡ್ರಿ. ಹೌದನ? ಹೋದ್ರ ಇಬ್ರು ಗಂಡ ಐತಿ ಹೋಗಲ್ರ ಕೂಡ ಇಲ್ಲೇ ಆಡ್ತಾನೆ ಪಾಪ. ಅದೇನು ಕಾಡೋದಲ್ಲ ಏನಲ್ಲ, ಏನರ ಮಾಡಿ ದೊಡ್ಡ ವಿಷಯದ ಹಾಕಿ ಕೊಡ್ರಿ ತಿಂದಿಲ್ಲೇ ಚಹಾ ಕುಡ್ದು ಆಟ ಆಡವಲ್ಲಕ್ಕ ಅವ್ರು ಬರುತ್ತಾನ. ಆಕೆಗೆ ಅತ್ತಾಗ 1 ಲಕ್ಷ ಎತ್ತಾಗ 1 ಲಕ್ಷ ಪಾಪ. ಹ್ಞೂ ನೀಲಾ ಮುಂಜಾನೆ ದವಾಖಾನೆ ತೋರಿಸ್ಕೊಳಕ್ಕೆ ಹೋದ್ಲಲ್ರಿ, ಅವಾಗ ಬಂದಿದ್ದು ಹೇಳಕ್ಕೆ ಹಿಂಗೆ ಹೊಂಟೇನು ಕಂಬ್ಲಕ್ಕ 10 ಹೋಗ್ತೀನಿ ಮತ್ತು ನೀವು ಹೊಲಕ್ಕೆ ಹೋಗ್ಲಿ ಬಿಡ್ಲಿ ಮನ್ಯಾಗ ಇರ್ತೀರ ಇಲ್ಲ ಅಂತ ಹೇಳಿ ಹೋದ್ರತ್ತದ ಬಂದ್ವಾ ಅಂದಿಲ್ಲ. ಇಲ್ವಾ ಹೊಂಟಿಲ್ಲ ಏನು ಹೊಲಕ್ಕೆ ಮನ್ಯಾಗ ಇರ್ತೇವೆ ಒಳಗೆ ಕರ್ಕೊಂತೀನಿ ಹುಡುಗರ್ನ ಅಂತ ಹೇಳಿದ್ನಿ ರೀ. ಇಲ್ಲ ಬಾ ನೀನು ಪಾಪ ನಿದ್ದೆ ಆಗತ್ತೆ ನಿಂತು ನಾವು ಹಂಗೆ ಮಾತಾಡ್ಕೊತ ಕುಂತ ಬಿಡ್ತೇವಿ. ಬಾ ನಾವು ಹೊರಗೆ ಹೋಗ್ತೀವಿ ಬಾ ಮಕ್ಕೋ ಬಾ ನೀನು. ಇಲ್ಲಿ ತಡಿಯಕ್ಕ ಕುಂದರಿ, ಈಗ ಉಪ್ಪಿಟ್ಟು ತಿಂದೇನಲ್ಲ ಅದು ಮತ್ತೆ ಗಂಟ್ಲಕ್ಕೆ ಇದಾದಂಗೆ ಆಕತಿ. ಕುಂದಿರ್ತೀನಕ್ಕ ನಾನು ಕುಂತ ಹಿಂದಗಡೆ ಮಕ್ಕೋತೇನಲ್ಲ ಅಕ್ಕ ಕುಂದರಿ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತ್ರಿ? ನಮ್ಮ ನೀಲಾಗ ಆರಾಮಿಲ್ಲ ನೋಡ್ರಿ, ಜ್ವರ ಅದು ಬಂದಿದ್ವು. ಇವತ್ತಿನ ಕತೆ ಸ್ವಲ್ಪ ಆದ್ರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಯಾರು ಕಮಲಕ್ಕ ನಮ್ಮ ಮನೆ ಕತೆಗೆ ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ದಯವಿಟ್ಟು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲರೂ ಹೊಸದಾಗಿ ನಮ್ಮ ಕತೆಗಳನ್ನು ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ಫ್ರೆಂಡ್ಸ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.